ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹೃದಯ ಸಕೃತಿ ಮಾಡುವ ನಮಸ್ಕಾರಗಳು. ಈ ದಿನ ನಾವು ಈ ನಾಗಶಾಂತಿ ಅಥವಾ ಸರ್ಪದೋಷ, ಇದಕ್ಕೆ ಪರಿಹಾರಗಳು ಮತ್ತು ಈ ಒಂದು 15 ದಿನಗಳ ಕಾಲ ನೀವು ನಾಗರ ಪಂಚಮಿ ತಿಥಿಯವರೆಗೆ ಹಾಗೂ 30ನೇ ತಾರೀಕು ಬರ್ತಕ್ಕಂತಹ ಷಷ್ಠಿ ತಿಥಿಯವರೆಗೆ, ಅಂದರೆ ನಾಳೆ ಷಷ್ಠಿ ತಿಥಿ ಇದೆ, 16ರಿಂದ ಇದೇ ತಿಂಗಳು ಜುಲೈ 16ರಿಂದ ಜುಲೈ 30ರವರೆಗೂ, ಅಂದರೆ 30ನೇ ತಾರೀಕುವರೆಗೂ ಷಷ್ಠಿ ತಿಥಿ ಇದೆ. ಈ 15 ದಿನಗಳಲ್ಲಿ ನಾವು ಹೇಳಿರತಕ್ಕಂಥ ಕೆಲವು ಪರಿಹಾರಗಳನ್ನು ಮಾಡಿಕೊಂಡಿದ್ದೆ ಆದಲ್ಲಿ ನಿಮಗೆ ಇರತಕ್ಕಂತಹ ಈ ಸರ್ಪದೋಷಗಳು ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಯಾರ್ಯಾರು ಜಾತಕದಲ್ಲಿ ಸರ್ಪದೋಷ ಅಂತ ತುಂಬ ಮಾನಸಿಕ ಒತ್ತಡ, ಮಾನಸಿಕ ವೇದನೆ, ಮಾನಸಿಕವಾಗಿ ಕುಗ್ಗಿ ಹೋಗಿಬಿಟ್ಟಿರ್ತೀರ, ಅವರಿಗೆ ಈ ಒಂದು ದಿನದಲ್ಲಿ ಪೂಜೆಗಳನ್ನು ಮಾಡಿಸಿದ್ದೆ ಆದಲ್ಲಿ, 15 ದಿನದಲ್ಲಿ ಅಥವಾ ಸ್ವತಃ ನೀವೇ ಪೂಜೆ ಮಾಡಿದ್ದೆ ಆದಲ್ಲಿ ಅದರಿಂದ ಸ್ವಲ್ಪ ಮುಕ್ತಿ ಹೊಂದುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಸಂಕ್ಷಿಪ್ತವಾಗಿ ಈ ನಾಗದೋಷ ಅಂದರೆ ಹೇಗೆ ಬರುತ್ತೆ, ಯಾವ್ಯಾವ ದೋಷಗಳು ಇರುತ್ತೆ ಮತ್ತು ಆ ದೋಷದಿಂದ ಪರಿಣಾಮಗಳು ಅಂದರೆ ಸಮಸ್ಯೆಗಳು ಯಾವ್ಯಾವ ಬರುತ್ತೆ ಮತ್ತು ಈ ಒಂದು ನಾಳೆ ಷಷ್ಠಿ ತಿಥಿಯಿಂದ ಬರತಕ್ಕಂಥ ಷಷ್ಠಿ ತಿಥಿವರೆಗೂ, ಅಂದರೆ ಈ 15 ದಿನಗಳ ಕಾಲ ಯಾವ ರೀತಿ ಪೂಜೆ ಮಾಡಬೇಕು ಮತ್ತು ಯಾವ ಜಪಗಳನ್ನು ನಾವು ಹೇಳಬೇಕು, ಅದೆಲ್ಲವುಗಳನ್ನು ಈಗ ನೋಡೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ ನಮಗೆ ಸರ್ಪದೋಷ ಅಥವಾ ನಾಗದೋಷ ಬರಲಿಕ್ಕೆ ಮೊದಲನೇ ಮೂಲ ಕಾರಣ ಅಂತ ಹೇಳಿದ್ರೆ ರಾಹು ಮತ್ತು ಕೇತು. ಇವರ ಇಬ್ಬರ ಒಂದು ಕಾಂಬಿನೇಷನ್ಗಳಲ್ಲಿ ನಮಗೆ ಈ ಒಂದು ದೋಷಗಳು ಕಂಡುಬರುವಂಥದ್ದಾಗುತ್ತೆ. ಒಂದು ಎರಡನೇದ್ದು ತಲೆತಲಾಂತರದಿಂದ ಬರ್ತಕ್ಕಂಥದ್ದು. ಅಂದರೆ ಈಗ ಉದಾಹರಣೆಗಾಗಿ ನಮ್ಮ ತಂದೆ ಏನಾದರೂ ಸರ್ಪವನ್ನು ಹೊಡೆದಾಕಿದ್ದೇ ಆದಲ್ಲಿ ಅಥವಾ ಅದನ್ನು ಖುದ್ದಾಗಿ ಯಾವುದೋ ಗಾಡಿ ಓಡಿಸಿದ್ದೇ ಆದಲ್ಲಿ ಆ ಒಂದು ದೋಷ ಅವರಿಗೆ ಅಂಟಿಕೊಳ್ಳೋದಲ್ಲದೆ ನಮ್ಮ ಸಂತತಿಗೂ ಅಂಟಿಕೊಂಡಿರುತ್ತೆ. ಅಂದರೆ ಅವ್ರು ಹುಟ್ಟುವಂಥ ಮಕ್ಕಳಿಗೆ ಹಿರಿಯ ಮಗ ಯಾರು ಇರ್ತಾರೆ, ಹಿರಿಯ ಮಗಳು ಯಾರು ಇರ್ತಾರೆ, ಅವರಿಗೆ ಶೇಕಡಾವಾರು ಪ್ರಮಾಣದಲ್ಲಿ ಅದರ ಒಂದು ಟ್ರಾನ್ಸ್ಫರ್ ಆಗ್ತಾ ಬರುತ್ತೆ. ಇದು ತಲೆತಲಾಂತರ ಯಂತ್ರ. ಅಂದರೆ ಯಾರು ಹೊಡೆದಿರ್ತಾರೋ ಅವರ ಮಕ್ಕಳಿಗೆ ಬೇಗ ತಟ್ಟಿಬಿಡುತ್ತೆ ಈ ಒಂದು ಶಾಪ, ಸರ್ಪದೋಷ. ಮೊದಲೇದ್ದು ಜಾತಕದಲ್ಲಿ ನೋಡೋದಾದರೆ ಅದೇ ಹೇಳಿದ್ನಲ್ಲ, ರಾಹು ಮತ್ತು ಕೇತು ಕಾಂಬಿನೇಷನ್ಗಳಲ್ಲಿ ಕೆಲವೊಂದು ಅದನ್ನು ಹೇಳ್ತೀನಿ ಯಾವ್ಯಾವ ಕಾಂಬಿನೇಷನ್ ಅಂತ. ಆ ಕಾಂಬಿನೇಷನಲ್ಲಿ ಸರ್ಪದೋಷ. ಎರಡನೇದ್ದು ತಲೆತಲಾಂತರ ಅಂತಂದರೆ ನಮ್ಮ ತಂದೆ, ನಮ್ಮ ತಾತ ಯಾರಾದರೂ ಸರ್ಪವನ್ನು ಗೊತ್ತಿದ್ದೋ ಮಾಡಿಯೋ ಹೊಡೆದಿರೋದಿದ್ರೆ, ಸರಿಯಾದ ಸಂಸ್ಕಾರ ಆಗಿದ್ದಿಲ್ಲ ಅಂತೇಳಿದರೆ ಅದರ ಶಾಪ ತಟ್ಟುವಂಥದ್ದಾಗುತ್ತೆ. ಅದೇ ಸರ್ಪದೋಷ ನಮಗೆ ಕಾಡುತ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಒಂದು ಹೇಗೆ ಬರುತ್ತೆ ಅನ್ನೋದಾದರೆ, ಇನ್ನು ಅದನ್ನು ಜಾತಕದಲ್ಲಿ ನಾವು ಹೇಗೆ ನೋಡೋದು ಅಂತ ಹೇಳಿದರೆ, ಇಲ್ಲಿ ಮೊದಲನೇದಾಗಿ ರಾಹು ಜನ್ಮಸ್ಥಾನದಲ್ಲಿ ಅಂದರೆ ನಿಮ್ಮ ಲಗ್ನದಲ್ಲಿ ಇದ್ದದ್ದೇ ಆದಲ್ಲಿ 1ನೆಯ ಸ್ಥಾನ, 5ನೆಯ ಸ್ಥಾನ, 7ನೇ ಸ್ಥಾನ, 8ನೇ ಸ್ಥಾನ ಮತ್ತು 12ನೇ ಸ್ಥಾನ. ಈ ಸ್ಥಾನಗಳಲ್ಲಿ ಅಂದರೆ ಲಗ್ನದಲ್ಲಿ ಲಗ್ನ ಆಯಿತು ಅಂದರೆ 5, 7, 8, 12 ರಾಹು ಇಲ್ಲಿ ಇದ್ದಾಗ, ಕೇತು ಕೆಲವೊಮ್ಮೆ ಸ್ವಲ್ಪ ಇವರಿಗೂ ಅವರಿಗೂ ಒಂದು ಸ್ವಲ್ಪ 8 ಅಥವಾ ಈ ರೀತಿ ಕೆಲವೊಂದು ಕಾಂಬಿನೇಷನಲ್ಲಿ ಅವರಿಗೆ ಸಂಚಾರ ನಡೀತಾ ಇರುತ್ತೆ ಉಲ್ಟಾ. ಸೊ ಈ ಒಂದು ರಾಹು ಮೇನ್ ನಮಗೆ. ಆ ರಾಹು ಈ ಸ್ಥಾನಗಳಲ್ಲಿ ಇದ್ದದ್ದೇ ಆದಲ್ಲಿ ಕೆಲವೊಂದು ಈ ಸರ್ಪದೋಷಗಳಲ್ಲಿ ನಾನಾ ವಿಧಗಳು ಉಂಟು. ಯಾವ್ಯಾವ ಸರ್ಪದೋಷಗಳು ಬರ್ತಾ ಇರುತ್ತೆ, ಕಾಳಿಂಗ ಸರ್ಪದೋಷ, ಹೀಗೆ ಅವು ಆ ಸರ್ಪದೋಷಗಳಲ್ಲಿ ಮೊದಲನೇದೇ ನಮಗೆ ಬರ್ತಕ್ಕಂತಹದ್ದು ಅಂತ ಹೇಳಿದರೆ ಕಾಲ ಸರ್ಪದೋಷ. ಅಂದರೆ ತುಂಬ ಕಾಲ ಅಂದರೆ ಕರಿ, ಬ್ಲ್ಯಾಕ್ ಅಂತಿರಲ್ಲ ಅದು, ಅಂದರೆ ತುಂಬ ದುಷ್ಟದು, ಬಹಳ ದುಷ್ಟ. ಅದು ಅಂಟುಕೊಳ್ತಂದರೆ ಅವನ ಸಂತತಿ ನಾಶವಾಗೋವರೆಗೂ ಅದು ಹೋಗೋದಿಲ್ಲ ಆ ಶಾಪ. ಕಾಲ ಅಂದರೆ ಕರಿ, ಬ್ಲ್ಯಾಕ್ ಅಂತ ತುಂಬ ಪ್ರಭಾವಶಾಲಿಯಾಗಿರುತ್ತೆ. ಸೊ ಅದರದ್ದು ಒಂದು ಇದನ್ನು ನೋಡ್ತಾ ಹೋದರೆ ತುಂಬ ಅದಕ್ಕೆ ಮಹತ್ವ ಕೊಡಲಾಗುತ್ತೆ. ಈ ಕಾಲ ಸರ್ಪದೋಷ ಅಂದರೆ ಅದು ಪರ್ಟಿಕ್ಯುಲರಾಗಿ ಅವನ ಮೇಲೆ ಬರಲಿಕ್ಕೆ ಆಗಲ್ಲ, ಏನು ಮಾಡಿದ್ರೂ ಅವನು ಎತ್ತಲಿಕ್ಕೆ ಆಗಲ್ಲ, ಅಷ್ಟು ಕಷ್ಟ ಅಂದರೆ ಕಷ್ಟ ಬರ್ತಾನೆ ಇರುತ್ತೆ. ಇನ್ನು ಮುಂದಿನದು ಅನಂತನಾಗ ದೋಷ ಅಂತ ಬರುತ್ತೆ. ಅದು ತುಂಬ ಶಕ್ತಿವಂತ ಆಗಿರತಕ್ಕಂಥದ್ದೇ ದೋಷ. ತದನಂತರ ಕುಲಿಕಿ ನಾಗದೋಷ ಅಂತಲೂ ಬರುತ್ತೆ, ವಾಸುಕಿ ನಾಗದೋಷ, ಶಂಖಪಾಲ ನಾಗದೋಷ, ಪದ್ಮನಾಗ ದೋಷ, ಮಹಾಪದ್ಮನಾಗ ದೋಷ, ತಕ್ಷಕ ನಾಗದೋಷ,
ಕಾರ್ಕೋಟಕ ನಾಗದೋಷ, ಶೇಷನಾಗದೋಷ, ಘಾಟಕ ನಾಗದೋಷ, ವಿಷಧಾರ ನಾಗದೋಷ, ಈ ರೀತಿ ಕೆಲವೊಂದು ಇಷ್ಟು ಜಾತಕಗಳಲ್ಲಿ ಕಂಡುಬರುವಂಥದ್ದಾಗತ್ತೆ. ಇಲ್ಲಿ ರಾಹು ಮತ್ತು ಕೇತು ಆ ಕಾಂಬಿನೇಷನಲ್ಲಿ ಈ ಎಲ್ಲ ದೋಷಗಳು ಯಾವ್ಯಾವ ಒಂದು ಸ್ಥಾನದಲ್ಲಿದ್ದಾರೆ ಅದನ್ನು ನೋಡಿಬಿಟ್ಟು ನಾವು ಜಾತಕ ನೋಡಿ ಹೇಳಲಾಗುತ್ತೆ. ಈಗೆಲ್ಲ ಹೇಳ್ತಾ ಕೂತ್ರೆ ತುಂಬ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನಾಗದೋಷ ಬರಲಿಕ್ಕೆ ಅಥವಾ ಸರ್ಪದೋಷ ಬರಲಿಕ್ಕೆ ಮೊದಲನೇ ಕಾರಣ ಅಂದರೆ ಈ ರಾಹು ಕೇತು ಅಷ್ಟೇ, ಸಿಂಪಲ್. ಅದರಲ್ಲಿ ರಾಹು 1ನೇ ಮನೆ, 5ನೇ ಮನೆ, 7ನೇ ಮನೆ, 8ನೇ ಮನೆ ಅಥವಾ 12ನೇ ಮನೆ, ಈ ಮನೆಗಳಲ್ಲಿ ಈ ಕಾಂಬಿನೇಷನಲ್ಲಿ ರಾಹು ಇದ್ದದ್ದೇ ಆದಲ್ಲಿ ಈ ಕೇತುನ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಅಂದರೆ ಯಾವ ಇಷ್ಟೆಲ್ಲ ಹೇಳಿದ್ನಲ್ಲ ನಾಗದೋಷದ ಹೆಸರುಗಳು, ಆ ದೋಷಗಳು ಯಾವುವು ಬರುತ್ತೆ ಎಂಬುದು ನಿಮಗೆ ಗೊತ್ತಾಗುತ್ತೆ. ಸೊ ಜಾತಕ ಬೇಕೇ ಬೇಕು. ಜಾತಕ ನೋಡಿ ನಾವು ಹೇಳ, ಅಥವಾ ನೀವು ಆಲ್ರೆಡಿ ನೀವು ತೋರಿಸಿದ್ದೇ ಆದಲ್ಲಿ ನಿಮಗೆ ಸರ್ಪದೋಷ ಅಂತ ಹೇಳಿಬಿಟ್ಟಿರ್ತಾರೆ, ಇಂತಿಂಥ ಪರಿಹಾರಗಳು ಮಾಡಬೇಕು ಅಂತೂ ಹೇಳಿರ್ತಾರೆ, ತುಂಬ ಯಾವುದೋ ಹೋಮ ಮಾಡಿಸ್ಬೇಕು ಅಂತಲೂ ಹೇಳಿರ್ತಾರೆ, ತುಂಬ ದುಡ್ಡು ಖರ್ಚಾಗತ್ತೆ. ಸೊ ಹಾಗಾಗಿ ನೀವು ಬಿಟ್ಟಿರ್ತೀರ, ಬಟ್ ಅದು ಸಮಸ್ಯೆಗಳು ಹಾಗೆ ಇರುತ್ತೆ. ಇನ್ನು ಸಮಸ್ಯೆಗಳು ಯಾವ ರೀತಿ ಬರುತ್ತೆ ಈ ಸರ್ಪದೋಷ ಬಂದರೆ ಅಂತ ಹೇಳೋದಾದರೆ, ಇಲ್ಲಿ ಮೊದಲನೇ ಹೊಡೆತ ಬೀಳೋದೇ ಸಂತತಿ. ಅಂದರೆ ಅವನ ಸಂತತಿ ಹೇಳದೇ ಇರೋ, ಯಾಕೆಂದರೆ ಅದರದ್ದು ಶಾಪ ಹೇಗಂದರೆ, ನನ್ನನ್ನು ಕೊಲ್ಲಿದೆ, ನಾಳೆ ನಿನ್ನ ಮಕ್ಕಳನ್ನು ನಾನು ಮಕ್ಕಳಾಗದೇ ಇರೋಂಗೆ ಮಾಡ್ತೀನಿ. ಅವನಿಗೆ ಎಫೆಕ್ಟ್ ಮಾಡಲ್ಲ, ಯಾರು ಕೊಲ್ಲಿರ್ತಾರಲ್ಲ ಅವನಿಗೆ ಅಷ್ಟೇನು ಎಫೆಕ್ಟ್, ಬಟ್ ಅವನು ನೋವು ಅನುಭವಿಸ್ಬೇಕು. ಹಾಗಾಗಿ ಅದು ಮಕ್ಕಳಿಗೆ ಶಾಪ ತಟ್ಟುತ್ತೆ. ಸೊ ಮಕ್ಕಳಿಗೆ ಏನಾದರೂ ಮದುವೆ ಆಗಿದ್ದಿಲ್ಲ ಅಂದರೆ ಮದುವೆ ವಿಳಂಬ ಆಗುತ್ತೆ. ಒಂದು ವೇಳೆ ಮದುವೆ ಆಗಿತ್ತಂದರೆ ಮಕ್ಕಳು ಆಗದೇ ಇರೋಂಗೆ ನೋಡುತ್ತೆ, ಪದೇ ಪದೇ ಅಪಾರ್ಷನ್ ಆಗ್ತಾ ಇರುತ್ತೆ ಅವರ ಒಂದು ಫ್ಯಾಮಿಲಿಯಲ್ಲಿ. ಅಂದರೆ ಮಕ್ಕಳು ಆಗದೇ ಇರೋಂಗೆ ಅದು ನೋಡ್ಕೊಳ್ತಾನೆ ಇರುತ್ತೆ ಯಾವಾಗಲೂ. ಅಬಾರ್ಷನ್ನು ಪ್ರೆಗ್ನೆಂಟ್ ಆಗಿಬಿಟ್ಟಿರ್ತಾರೆ, ಒಂದು 3-5 ತಿಂಗಳಿಗೋ 7 ತಿಂಗಳಿಗೋ ಅಬಾರ್ಷನ್ ಆಗಿಬಿಡುತ್ತೆ ಇದಕ್ಕಿದಂಗೆ. ಸೊ ಈ ರೀತಿ ಅದರದ್ದು ಪ್ರಭಾವ ಇದ್ದೇ ಇರುತ್ತೆ. ಆಮೇಲೆ ಅಹಕಾರ ಜಾಸ್ತಿ ಇರುತ್ತೆ. ಅಹಕಾರ ಅಂದರೆ ಒಂಥರ ಎಷ್ಟು ಕೊಟ್ಟರೂ ಸಾಲದು, ಆ ರೀತಿ ಅಹಕಾರಗಳು ಜಾಸ್ತಿ ಇರುತ್ತೆ. ಆಮೇಲೆ 2ನೇ ಸಮಸ್ಯೆ ಬರೋದೇ ಆರ್ಥಿಕ. ಅಂದರೆ ಯಾವಾಗಲೂ ದುಡ್ಡು ದುಡ್ಡು ಚಿಂತೆ. ಏನು ಮಾಡಿದ್ರು ಅವ್ರಿಗೆ ಪಾಪ ಎಷ್ಟೇ ನಾವು ಪ್ರಯತ್ನ ಪಟ್ಟರು ದುಡ್ಡು ನಿಲ್ಲೋದಿಲ್ಲ ಅವ್ರ ಹತ್ರ. ಸೊ ಹೀಗಾಗಿ ತುಂಬ ಕಷ್ಟಪಡ್ತಾನೆ ಇರ್ತಾರೆ. ಈ ಒಂದು ಸಮಸ್ಯೆ ಅಲ್ಲದೆ ವ್ಯಾಪಾರದಲ್ಲಿ ನಷ್ಟ, ಉದ್ಯೋಗದಲ್ಲಿ ಕಿರಿಕಿರಿ, ಮನೆಯಲ್ಲಿ ಕಿರಿಕಿರಿ, ಫ್ರೆಂಡ್ಸ್ ಹತ್ರ ಕಿರಿಕಿರಿ, ಯಾವಾಗಲೂ ಒಂದು ಸ್ಥಳದಲ್ಲಿ ಇವರು ನಿಂದ್ರಲ್ಲ, ಸ್ಥಳಾಂತರ ಹಾಗೆ ಹೋಗ್ತಾ ಈ ಸನ್ಯಾಸಿಗಳು ಹೋಗ್ತಾ ಇರ್ತಾರೆ ನೋಡಿ, ಊರಿಂದ ಊರಿಗೆ ಬಿಡಿ ಸನ್ಯಾಸಿಗಳಂತೀವಿ. ಅವ್ರು ಹಾಗೆ ಬಿಡಿ ಭಾಗ ಅಂದರೆ ಒಂದೊಂದು ಸಂಘ ಕಟ್ಕೊಂಡು ಇವತ್ತು ಈ ಊರು ಇದ್ದರೆ ನಾಳೆ ಇನ್ನೊಂದು ಊರಿಗೆ, ಅಥವಾ ಈ ನಗರ ಇದ್ದರೆ ಇನ್ನೊಂದು ನಗರಕ್ಕೆ, ಅವರಿಗೆ ಮೂಲ ನೆಲೆ ಎಂಬುದಿರಲ್ಲ. ಹಾಗೆ ಇವ್ರದ್ದು ಅಂದರೆ ಈ ಕುಳಿಕ ನಾಗದೋಷ ಏನಾದರೂ ಬಂದದ್ದೇ ಆದಲ್ಲಿ, ಅಥವಾ ಕಾಲನಾಗದೋಷ ಬಂದದ್ದೇ ಆದಲ್ಲಿ ಇವರು ಒಂದು ಸ್ಥಳದಲ್ಲಿ ನಿಂತ್ಕೊಳ್ಳೋದಿಲ್ಲ. ಈ ಎರಡು ಭಾಳ ತುಂಬ ಡೇಂಜರ್. ಅದರಲ್ಲಿ ಅನಂತ ಪದ್ಮನಾಗ ದೋಷನೂ ತುಂಬ ಇದೆ. ಬಟ್ ಅದರಲ್ಲಿ ಕೂಳಿಕನಾಗ ಮತ್ತು ಈ ಕಾಲ ಅಂತೂ ತುಂಬ ಡೇಂಜರು. ಈ ಅಮಾವಾಸ್ಯೆ ಬಂತು ಅಂದರೆ ಈ ಕೂಳಿಕನಾಗ ಮತ್ತು ಕಾಲನಾಗ ದೋಷಕ್ಕೆ ತುಂಬ ಎಫೆಕ್ಟಿವ್ ಇರುತ್ತೆ. ಇದಕ್ಕಿದ್ದಂಗೆ ಕಿರುಚಾಡೋದು, ಕೆಟ್ಟ ಕೆಟ್ಟ ಕನಸುಗಳು, ರಾತ್ರಿ ಎಲ್ಲ ನಮ್ಮ ಮೇಲೆ ಓಡಾಡಿದಂಗೆ ಹಾವುಗಳು, ಅಥವಾ ಎದುರಿಗೆ ಪ್ರತ್ಯಕ್ಷ ಆಗಿಬಿಡೋದು, ಇದಕ್ಕಿದ್ದಂಗೆ ಅಲ್ಲೇ ಮೀಟ್ರೇ ಆಫ್ ಆಗೋಗ್ಬಿಡುತ್ತೆ ಒಂದು. ಅಂದರೆ ಅಷ್ಟು ಎಡೆ ಎತ್ತಿ ಬಿಡುತ್ತೆ ಅದು. ಅಂದರೆ ಅಷ್ಟು ಕಕ್ಷೆ ನಿಮ್ಮ ಮೇಲೆ, ನಿಮ್ಮನ್ನೇ ಯಾಕೆ ನೋಡುತ್ತೆ ಅಂತ ಹೇಳಿದ್ರೆ ಅದು ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದೆ ಅಂತಲೇ ಅರ್ಥ. ಅಂದರೆ ಅಷ್ಟು ರೋಷ ಇದೆ ಅದು ನಿಮ್ಮ ಮೇಲೆ. ನಿಮ್ಮ ಟಾರ್ಗೆಟ್ ಎದಕ್ಕೆ ಮಾಡ್ತಿದೆ ಅಂದರೆ ನಿಮ್ಮದೇ ಆದಂಥವ್ರು ಯಾರೋ ಕ್ಲೋಸು, ನಿಮ್ಮ ತಂದೆ ಆಗಿರ್ಬೋದು, ನಿಮ್ಮ ತಾತ ಆಗಿರ್ಬೋದು, ಆ ಒಂದು ಹಾವನ್ನು ಹೊಡೆದಿರ್ತಾರೆ. ಅಂದರೆ ಅವರ ಅಪ್ಪ, ಅವರ ಆ ಹಾವಿನ ಒಂದು ಸಂತತಿಯನ್ನು. ಸೊ ಹಾಗಾಗಿ ಅದು ನೆಕ್ಸ್ಟ್ ಜನ್ಮದಲ್ಲಿ ಬಂದು ಇದನ್ನು ಮಾಡ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇದಿಷ್ಟು ತುಂಬ ಇದೆ. ಇವು ಹೇಳ್ತಾ ಹೋದರೆ ತುಂಬ ಲೆಂತಿ ಆಗುತ್ತೆ. ಶಾರ್ಟ್ ಆ್ಯಂಡ್ ಸ್ವೀಟ್ ಹೇಳೋದಾದರೆ ಇದರದ್ದು ಹಗೆತನ ತುಂಬ ಜಾಸ್ತಿ ಇರುತ್ತೆ. ನಾವು ಸುಮಾರು ಹೋಮ ಹವನಗಳು ಮಾಡ್ಕೊಳ್ಳೋದ್ರೆ ಖರ್ಚುಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಈ ನಾಳೆ ಬರ್ತಕ್ಕಂಥ 16ನೇ ತಾರೀಕು ಬುಧವಾರ ಬೇರೆ ಬಂದಿದೆ, ತುಂಬ ವಿಶೇಷ. ಈ ಬುಧವಾರದಿಂದ ಮುಂದಿನ ಷಷ್ಠಿವರೆಗೂ 30ನೇ ತಾರೀಕು ಅದು ಷಷ್ಠಿನೇ ಇದೆ. 29ನೇ ತಾರೀಕು ಇದೇ ತಿಂಗಳು ಜುಲೈ 29ಗೆ ನಾಗರ ಪಂಚಮಿ ಇದೆ. ಅಂದರೆ ನಾಳೆಯಿಂದ ನೀವೇನಾದರೂ ಈ ಎಲ್ಲ ಪೂಜೆಗಳು, ನಾವು ಹೇಳುವಂಥ ಪೂಜೆಗಳನ್ನು ಮಾಡಿಸ್ತಾ ಬಂದರೆ ನಿಮಗೆ ಇರತಕ್ಕಂಥ ಈ ಸರ್ಪದೋಷ, ಅಂದರೆ ಏನು ತುಂಬ ಮಾನಸಿಕ ಒತ್ತಡ, ಚಿಂತನೆ, ಅಥವಾ ಈ ದುಡ್ಡಿನ ಅಹಕಾರಗಳ, ಊಟದ ಅಹಕಾರ, ಸರಿಯಾದ ಊಟ ಸಿಗಲ್ಲ ಇವರಿಗೆ, ತುಂಬ ತೊಂದರೆ. ಯಾರು ಇವ್ರನ್ನ ವಿಶ್ವಾಸಕ್ಕೂ ತೆಗೆದುಕೊಳ್ಳಲ್ಲ. ಇವರು ಅಷ್ಟೇ ಮದುವೆ, ಉಪನಯನ, ಗೃಹ ಪ್ರವೇಶ ಮುಂತಾದ ಶುಭ ಸಮಾರಂಭಗಳಿಗೆ ಬರಲಿಕ್ಕೆ ಆಗೋದೇ ಇಲ್ಲ. ಏಕೆಂದರೆ
ಅಷ್ಟು ತೆಳ ಹಂತಕ್ಕೆ ಹೋಗ್ಬಿಟ್ಟಿರ್ತಾರೆ. ಯಾರೂ ಇವ್ರನ್ನ ಹಚ್ಕೊಳ್ಳೋದಿಲ್ಲ, ಎಲ್ಲರೂ ದೂರ ಆಗಿ ಹೋಗ್ಬಿಡ್ತಾರೆ. ಸಂಬಂಧಗಳು, ಸ್ನೇಹಿತರು, ತುಂಬ ಮಕ್ಕಳಿಗಂತೂ ತುಂಬ ತೊಂದರೆ ಕೊಡ್ತಾ ಇರತ್ತೆ. ಹೊಟ್ಟೆ ನೋವು ಅಥವಾ ಮೇನ್ ಎಕ್ಸಾಮ್ ಇದ್ದಾಗ ತೊಂದರೆ ಕೊಡುತ್ತೆ. ಮಕ್ಕಳದ್ದು 10th PUC ಡಿಗ್ರಿ ಇಂಥ ಟೈಮ್ಗಳಲ್ಲಿದ್ದಾಗ ಅದು ಡಿಸ್ಟರ್ಬೆನ್ಸ್ ಭಾಳ ಮಾಡ್ತಾ ಇರುತ್ತೆ. ಅಂದರೆ ಇವನಿಗೆ ಏನಾದರೂ ತೊಂದರೆ ಕೊಡಬೇಕು ಅಂತೇಳಿ. ಆದರೂ ನಾವು ಮಾನವೀಯತೆ ಅಂದರೆ ನಮ್ಮದೇ ಆದಂಥ ಒಂದು ಪ್ರಯತ್ನದಲ್ಲಿ ಏನೇನೋ ಪರಿಹಾರಗಳು ಮಾಡಿರ್ತೀವಿ. ಜ್ಯೋತಿಷಗಾರನ್ನ ನಂಬಿ ಆ ಜ್ಯೋತಿಷಗಾರರು ಹೇಳಿರ್ತಕ್ಕಂಥ ಕೆಲವು ಉಪಯುಕ್ತ ಸಲಹೆಗಳಿಂದ, ಆ ಪರಿಹಾರಗಳಿಂದ ಅವರಿಗೆ ಅದು ತಟ್ಟದೇ ಇರುವಂಗೆ ಒಂದಿಷ್ಟು ದಿನಗಳ ಕಾಲ ಹೋಲ್ಡ್ ಮಾಡಿರುತ್ತೆ. ಸೊ ಇವೆಲ್ಲ ಉಂಟು. ಆದರೂ ನಾವೇ ಸ್ವತಃ ಮಾಡೋದಾದರೆ ಒಂದಿಷ್ಟು ಪರಿಹಾರಗಳು ಅಂತ ಹೇಳೋದಾದರೆ ಈ ಒಂದು ಪರಿಹಾರಗಳನ್ನು ನೀವು ಮಾಡಬೇಕಾಗತ್ತೆ. ಅದರಲ್ಲಿ ಮೊದಲನೇದಂದರೆ ಎಲ್ಲಿ ಅರಳಿ ಮರ ಇದೆಯೋ ನೋಡ್ಕೊಳ್ಳಿ. ಅರಳಿ ಮರದ ಪಕ್ಕದಲ್ಲೇ ನಾಗ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅಂದರೆ ನಾಗ ದೇವರು ಇರತಕ್ಕಂಥದ್ದನ್ನು, ಅಥವಾ ನಾಗದೇವರು ಇರತಕ್ಕಂಥ ಅರಳಿ ಕಟ್ಟೆ ಇರದೇ ಇದ್ದರೂ ನಾಗ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದೇವಸ್ಥಾನದಲ್ಲಿ, ಅಥವಾ ಈ ಎಲ್ಲಾದರೂ ಹುತ್ತಿರುತ್ತೆ, ಹುತ್ತು ಪಕ್ಕದಲ್ಲೇ ಒಂದು ನಾಗ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಸೊ ಅಂಥ ಜಾಗವನ್ನು ಹುಡುಕೊಳ್ಳಿ. ಸೊ ಈ ಒಂದು ದಿನದಲ್ಲಿ ಏನು ಮಾಡಬೇಕು ಅಂದರೆ, ನಿತ್ಯ ನಿಮ್ಮ ಹೆಸರು, ರಾಶಿ, ನಕ್ಷತ್ರ ಹೇಳಿಕೊಂಡು ಒಂದು ಅರ್ಧ ಲೀಟ್ರ್ ಹಾಲನ್ನು ಆ ನಾಗದೇವರಿಗೆ ಹುತ್ತಿಗೆ ಹಾಕ್ತಾ ಬನ್ನಿ. ಅದಕ್ಕೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ, ಬರೀ ಹಾಲು ಹಾಕಬಾರ್ದು, ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ಒಂದು ಅರ್ಧ ಲೀಟ್ರ್ ನಿತ್ಯ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಹೇಳೋದು. ಸೊ ಸರ್ಪದೋಷ ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ಆ ಒಂದು ಹಾಲನ್ನು ನಿಧಾನಾಗಿ ಹಾಕ್ತಾ ಬನ್ನಿ. ಒಂದು 2 ನಿಮಿಷದವರೆಗೂ ತೊಗೊಳ್ಳಿ. ಅರ್ಧ ಲೀಟ್ರ್ ಹಾಲು 2 ನಿಮಿಷ ಆಗಬೇಕು. ನಿಧಾನಾಗಿ, ಹುತ್ತಿಗೆ ಸುಮ್ಮನೆ ಸುರಿಬಾರ್ದು, ನಿಧಾನಾಗಿ. ಅಂದರೆ ಅದರ ಒಂದು ರೋಷ ಏನಿದೆ, ನೀವು ಎಷ್ಟು ನಿಧಾನಾಗಿ ಹಾಕ್ತಿರೋ ಅಷ್ಟದು ತಂಪಾಗ್ತಾ ಬರುತ್ತೆ ಅದರ ರೋಷ. ನೀವು ಒಟ್ಟಿಗೆ ಸುರಿದ್ಬಿಟ್ರೆ ಅದು ಕೆಳಗಡೆ ಚೆಲ್ಬಿಡುತ್ತೆ. ನಿಧಾನಾಗಿ ಅದೇ ಹೇಳಿದ್ನಲ್ಲ, 2 ಮಿನಿಟ್ಸ್ ಹಾಕಬೇಕು. ಅಂದರೆ ಅದು ಮಣ್ಣೆಲ್ಲ ಹೀರ್ಕೊಳ್ಳುತ್ತೆ ಅದು ಹುತ್ತಿನಲ್ಲಿ. ಹಾಗೂ ಈ ಒಂದು ವಿಗ್ರಹ ಏನಂತೀರ, ನಾಗ ಪ್ರತಿಷ್ಠಾಪನೆ ಮಾಡಿರ್ತಾರೋ ಅದಕ್ಕೂ ಅಷ್ಟೇ ನಿಧಾನಾಗಿ ಹಾಕಿ. ಸೊ ಎಲ್ಲ ಮುಖದಿಂದ ಹಿಡಿದು ಬಾಲದವರೆಗೂ, ಮೇಲೆ ರಾಹು, ತೆಳಗಡೆ ಕೇತು, ಅಂದರೆ ಎಲ್ಲ ಒಟ್ಟಿಗೆ ಇಳಿಯುವಂಗೆ ಹಾಕಬೇಕು ನಿಧಾನಾಗಿ. ಇದನ್ನು ಮಾಡುವಾಗ ಓಂ ರಾಹುವೇ ನಮಃ ಕೇತುವೇ ನಮಃ ಅಂತಾದರೂ ಹೇಳ್ಕೊಳ್ಳಿ ಮಂತ್ರ. ಓಂ ರಾಹುವೇ ನಮಃ ಕೇತುವೇ ನಮಃ, ಓಂ ರಾಹುವೇ ನಮಃ ಕೇತುವೇ ನಮಃ ಅಂತ ಹೇಳಿ ಈ ಒಂದು ಹಾಲನ್ನು ಹಾಕ್ತಾ ಬನ್ನಿ. ಇದರಿಂದ ಸ್ವಲ್ಪ ನಿಮ್ಮ ದೋಷಗಳು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿ ಷಷ್ಠಿ ತಿಥಿ ಅಂದರೆ ಷಷ್ಠಿ ತಿಥಿವರೆಗೂ, ಅಂದರೆ ನಾಳೆ 16ನೇ ತಾರೀಕು ನಂತರ ಜುಲೈ 30ನೇ ತಾರೀಕುವರೆಗೂ ಈ 15 ದಿನ ಬೆಳಗ್ಗೆ 6:30 7:30 ಒಳಗಾಗಿ, ಅಥವಾ 5:30 7:30 ಒಳಗಾಗಿ ಮುಗಿಸ್ಕೊಳ್ಳಿ. ಏಕೆಂದರೆ ಸಮಯ ಜಾಸ್ತಿ ಹೋದಂಗೆಲ್ಲ ಜನರು ಜಾಸ್ತಿ ಬರ್ತಾರೆ. ಸೊ ನಿಮ್ಗೆ ಮಾಡಲಿಕ್ಕಾಗಲ್ಲ. ಹಾಗಾಗಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೋಗಿ ನೀವು ಇದನ್ನು ಮಾಡ್ಕೊಳ್ತಾ ಬನ್ನಿ. ಇನ್ನು ಸಾಯಂಕಾಲ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ. ಇದೇ 15 ದಿನಗಳ ಕಾಲ, ನಾಳೆ ಇಂತ್ರನೇ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು 9 ಪ್ರದಕ್ಷಿಣೆ ಹಾಕಿ. ಸೊ ಮೊದಲನೇ ಪ್ರದಕ್ಷಿಣೆ ಹಾಕಬೇಕಾದ್ರೆ ನಿಮ್ಮ ಹೆಸರು, ರಾಶಿ, ನಕ್ಷತ್ರ ಹೇಳ್ಕೊಂಡ್ಬಿಟ್ಟು ಸರ್ಪದೋಷಕ್ಕಾಗಿ ನಾನು ಪ್ರದಕ್ಷಿಣೆ ಹಾಕ್ತಾ ಇದ್ದೀನಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ನೀವು ಪ್ರದಕ್ಷಿಣೆ ಹಾಕ್ತಾ ಬನ್ನಿ. ಸಾಧ್ಯವಾದರೆ ಸೋಮವಾರ ದಿನ ಒಂದು ಕ್ಷೀರಾಭಿಷೇಕ ನಿಮ್ಮ ಹೆಸರಲ್ಲಿ ಮಾಡಿ. ಎಷ್ಟು ಸೋಮವಾರ ಬರುತ್ತೆ ಈ 15 ದಿನದಲ್ಲೇ ಅಷ್ಟು ಸೋಮವಾರ ನಿಮ್ಮ ಹೆಸರಿನಲ್ಲಿ ಆ ಶಿವನಿಗೆ ಒಂದು ಪಂಚಾಮೃತ, ಏನಂತೀರ, ಕ್ಷೀರಾಭಿಷೇಕ. ಪಂಚಾಮೃತ ಮಾಡಲ್ಲ, ಹಾಲಿನ ಅಭಿಷೇಕ ಮಾಡ್ತಾರೆ. ಅಲ್ಲೂ ನಾಗ ಇರ್ತಾನೆ, ಕೊರಳಲ್ಲಿ ನಾಗ ಇರುತ್ತೆ, ಮುಂದೆನೂ ನಾಗ ಇರುತ್ತೆ. ಅದು ಶಿವನಿಗೆ ಹಾಕಿದರೆ ಆ ರಾಹುವಿನ ಒಂದು ಪ್ರಮಾಣ, ಕೇತುವಿನ ಒಂದು ಪ್ರಭಾವ ಅದು ಕಡಿಮೆ ಆಗ್ತಾ ಬರುತ್ತೆ ನಿಮಗೆ. ಸೊ ಈ ಒಂದು ದೋಷ, ಸರ್ಪದೋಷ, ಈ ಕುಳಿಕ ನಾಗ ಆಗಿರ್ಬೋದು, ಪದ್ಮನಾಗ ಆಗಿರ್ಬೋದು, ಈ ರೀತಿ ಆ ನಾಗದ ಸರ್ಪದೋಷ ಏನಿದೆ ಅದು ನಿಮಗೆ ಒಂದೇ ದಿನಕ್ಕೆ ಹೋಗಲ್ಲ, ದಿನದಿಂದ ದಿನಕ್ಕೆ ಅದರ ಪ್ರಭಾವ ಕಡಿಮೆ ಆಗುತ್ತೆ. ಈಗ ಬಾಯಾರಿಕೆ ಅಂತ ಹೇಗಾಗುತ್ತಲ್ಲ ಹಾಗೆ ಅದಕ್ಕೆ ಸಿಕ್ಕಾಪಟ್ಟೆ ಹಗೆತನ ಆಗಿರುತ್ತೆ. ಅದು ಬಿಡೋದಿಲ್ಲ ನಿಮ್ಮನ್ನು. ರಾತ್ರಿನೂ ಕಾಡುತ್ತೆ, ಹಗಲೂ ಕಾಡುತ್ತೆ. ಕೆಲವೊಮ್ಮೆ ನೇರ ರೀತಿಯಲ್ಲಿ ಬಂದುಬಿಟ್ಟಿರುತ್ತೆ, ಭಯ ಬಿದ್ದು ಬಿಡ್ತೀರ. ಆ ರೀತಿಯೂ ಆಗೋದುಂಟು, ಅನುಭವಕ್ಕೆ ಬರ್ತಾ ಇರುತ್ತೆ ಅಂತಲೂ ಹೇಳ್ಬೋದು. ಇನ್ನು 3ನೇ ಪರಿಹಾರ ಅಂತ ಹೇಳಿದ್ರೆ, ಈ ಸುಬ್ರಹ್ಮಣ್ಯ ಷಷ್ಠಿ ಅಂದರೆ ನಾಳೆ ಬರ್ತಕ್ಕಂಥ ಷಷ್ಠಿಯ ಒಂದು ಸಮಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲೂ ನೀವು ಕ್ಷೀರಾಭಿಷೇಕ ಮಾಡಿಸ್ಬಾರ್ದು. ಅಂದರೆ ಈ 15 ದಿನಗಳ ಕಾಲ, ನಾಳೆ ಷಷ್ಠಿ ಅಂತ ಮುಂದಿನ ಷಷ್ಠಿ ಅಂದರೆ 30ನೇ ತಾರೀಕು ಬರುತ್ತೆ. ಈ 15 ದಿನಗಳ ಕಾಲ 101 ರೂಪಾಯಿನ ತೊಗೋಬೋದು ಅವರು, ಅಥವಾ 501 ರೂಪಾಯಿನೋ ಇದೆ. ಅಥವಾ ಈ ಷಷ್ಠಿ ಅಥವಾ
ಮುಂದಿನ ಕೊನೆಯ ಷಷ್ಠಿಗೆ ಎರಡಾದರೂ ಮಾಡಿಸ್ಕೊಳ್ಳಿ. ನಿಮ್ಮ ಆರ್ಥಿಕ ಸಮಸ್ಯೆ ಸ್ವಲ್ಪ ಇದಿತ್ತಂದರೆ. ಇಲ್ಲ ನಾವು ಸ್ವಲ್ಪ ಚೆನ್ನಾಗಿ ಬೇರೆದು ಆದಾಯ ಬರ್ತಾ ಇದೆ, ತೊಂದರೆ ಇಲ್ಲ ಅಂತ ಹೇಳಿದರೆ ನಿತ್ಯ ಈ 15 ದಿನಗಳ ಕಾಲ ಮಾಡಿ. ಇಲ್ಲ ನಮ್ಗೆ ಅಷ್ಟು ಇಲ್ಲ ಅಂತೇಳಿದ್ರೆ ನಾನು ಹೇಳಿದ್ನಲ್ಲ, ಹುತ್ತು ಮತ್ತು ನಾಗ ಪ್ರತಿಷ್ಠಾಪನೆ ಇರತಕ್ಕಂತಹ ಒಂದಿಷ್ಟು ದೇವಸ್ಥಾನಗಳು ಅಥವಾ ಓಪನ್ ಏರಿಯಾ ಇರುತ್ತದು, ಅಥವಾ ಅರಳಿ ಮರದಲ್ಲಿ ಈ ನಾಗ ದೇವರು ಇರ್ತಾರೆ. ಸೊ ಅಲ್ಲೇ ಆದರೂ ಸರಿ, ಅದಂತೂ ಫುಲ್ ಓಪನ್ನೇ ಇರುತ್ತೆ. ಅರಳಿ ಮರಕ್ಕೆ ಯಾರು ಬೀಗ ಹಾಕ್ಲಿಕ್ಕಾಗಲ್ಲ, ಏನಾಗಲ್ಲ. ಅದರ ಪಕ್ಕದಲ್ಲೇ ನಾಗ ಪ್ರತಿಷ್ಠಾಪನೆ ಮಾಡಿರ್ತಾರೆ, ಅದು ಇನ್ನೂ ಶ್ರೇಷ್ಠ. ಯಾಕೆಂದರೆ ಕೋಟ್ಯಾನುಕೋಟಿ ದೇವತೆಗಳು ಆ ಅರಳಿ ಮರದಲ್ಲಿ ಇರ್ತಾರೆ. ಸೊ ಯಾವ ದೇವತೆಗಳಾದರೂ ನಮಗೆ ಕೈ ಹಿಡಿತಾರೆ ಆ ಸಮಯದಲ್ಲಿ. ಹಾಗಾಗಿ ಆ ಹಾಲಿನ ಅಭಿಷೇಕ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕಿ ಇದು ಮಾಡಿ. ಈ 3 ಅಂದರೆ ಒಂದು ಅರಳಿ ಮರ, ನಾಗ, ಮತ್ತು ಹುತ್ತು ಮತ್ತು ನಾಗ, ಹಾಗೂ ಶಿವನ ದೇವಸ್ಥಾನ, ಹಾಗೂ ಇವರು ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಸೊ ಇಷ್ಟು ದೇವಸ್ಥಾನಗಳಲ್ಲಿ ನೀವು ಕ್ಷೀರಾಭಿಷೇಕನೇ ಮಾಡಿಸ್ಬೇಕು. ಯಾಕೆಂದರೆ ಹಾಲು ಅಷ್ಟು ನೀವು ಅಭಿಷೇಕ ಮಾಡಿಸ್ತೀರೋ ಅಷ್ಟು ಅದರದ್ದು ಕ್ರೋಧ, ಹಗೆತನ ಕಡಿಮೆ ಆಗ್ತಾ ಬರುತ್ತೆ. ಈಗ ಹೇಗೆ ಜ್ವರಾದಿಗಳು ಬಂದಾಗ ನಾವು ಸ್ವಲ್ಪ ಮೆಡಿಸಿನ್ ತೊಗೊಂಡಾಗ ಅಥವಾ ಸಿರಪ್ ತೊಗೊಂಡಾಗ ಏಕ್ದಮ್ ಕಡಿಮೆ ಆಗಲ್ಲ, ನಿಧಾನವಾಗಿ ಕಡಿಮೆ ಆಗುತ್ತೆ. ಅದೇ ರೀತಿ ಇದು ನೀವು ನಿಧಾನಾಗಿ ಹಾಕಿ, ಏನು ತೊಂದರೆ ಇಲ್ಲ. ಅಥವಾ ನೀವು ಅಭಿಷೇಕ ಕೊಟ್ಟರೆ ಅವ್ರು ಹಾಕ್ತಾರೆ, ವೇದ ಘೋಷ ಮಂತ್ರಗಳ ಮುಖಾಂತರ ಹಾಕ್ತಾನೆ ಇರ್ತಾರೆ, ಶಿವಾಕ್ಷರ ಪಂಚಾಕ್ಷರ ಕ್ಷೋತ್ರ ಮುಖಾಂತರ, ಅಂದರೆ ಅಲ್ಲಿ ನಡೀತಾನೆ ಇರುತ್ತೆ. ನಾವು ಹೇಳಬೇಕಾದ್ರೆ ಓಂ ರಾಹುವೇ ನಮಃ ಕೇತುವೇ ನಮಃ ಅಂತ ಆದರೂ ಹೇಳ್ಕೊಳ್ಳಿ, ಇಲ್ಲ ನಾಗದೇವತಾಯ ನಮಃ ಅಂತ ಆದರೂ ಹೇಳ್ಕೊಳ್ಳಿ, ಓಂ ಶಿವಾಯ ನಮಃ ಅಂತ ಆದರೂ ಹೇಳ್ಕೊಳ್ಳಿ, ಇಲ್ಲ ಗಾಯತ್ರಿ ಮಂತ್ರ ಪಠಣೆ ಮಾಡಿ 108 ಸತ ಈ ದಿನ ಪಠಣೆ ಮಾಡಿದರೆ ತುಂಬ ಉತ್ತಮ. ಗಾಯತ್ರಿ ಮಂತ್ರ ಇದಕ್ಕೆ ಈ ಒಂದು ಸರ್ಪದೋಷಕ್ಕೆ ತುಂಬ ಪವರ್ಫುಲ್ ಮಂತ್ರ ಗಾಯತ್ರಿ ಮಂತ್ರ. ತುಂಬ ನೀವು ಓಂ ಭೂಭುವ ಸ್ವಹ ಓಂ ತಸ್ತುವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್, ಈ ರೀತಿ ನೀವು 108 ಸತ ಹೇಳಬೇಕಾಗತ್ತೆ. ಸೊ ಈ ಒಂದು ಸ್ತೋತ್ರವನ್ನು ನೀವು ಒಂದು ಅರಳಿ ಮರದ ಕೆಳಗಡೆನೆ ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನ ಹತ್ರನೋ ಅಥವಾ ಶಿವನ ದೇವಸ್ಥಾನದ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಿಧಾನಾಗಿ 108 ಕೌಂಟ್ ಆಗೋ ರೀತಿಯಲ್ಲಿ ಏನಾದರೂ ತಗೊಳ್ಳಿ. ಅಂಕೆಗಳು ತಪ್ಪಾಗಬಾರ್ದು, ಆ ಅಂಕೆಗಳು 108 ಆಗಲೇಬೇಕು. ಸೊ ಅದಕ್ಕೊಂದು ಏನಾದರೂ ಈ ರೀತಿ ತುಳಸಿ ಮಾಲೆ ತಗೊಳ್ಳಿ 108 ಇರೋದು, ಅಥವಾ 54 ಇರೋದನ್ನು 2 ಸತ ಮಾಡ್ಕೊಳ್ಳಿ, ಅಲ್ಲಿಗೆ 108 ಆಯ್ತಲ್ಲ ಹಾಗೆ. ಸೊ ಆ ಜಪ 108 ಆಗಬೇಕು. ಈ ರೀತಿ ಮಾಡ್ತಾ ಬನ್ನಿ. ನಿಮಗೆ ಈ ಸರ್ಪದೋಷ ಏನಿದೆ ಈ 15 ದಿನದಲ್ಲಿ ನಿಮ್ಮಲ್ಲಿ ತುಂಬ ಬದಲಾವಣೆಗಳಾಗುತ್ತೆ. ಸೊ ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ, ವೈಯಕ್ತಿಕವಾಗಿ ಎಷ್ಟೆಷ್ಟೋ ನೀವು ಇದು ಮಾಡ್ತೀರಾ, ಬಟ್ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಸ್ವತಃ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಯಾರು ಬೇರೆ ಮುತುವರ್ಜಿ ವಹಿಸ್ಕೊಂಡು ಏನೂ ಮಾಡುವಂಥದ್ದಿಲ್ಲ. ಸ್ವತಃ ನೀವೇ ಮಾಡ್ಕೋಬೋದಲ್ಲ ಪರಿಹಾರ, ಇನ್ನೊಬ್ಬರ ಹತ್ರ ಯಾಕಬೇಕು. ಇದು ಒಳ್ಳೆಯ ಒಂದು ದಿನ ಬಂದಿದೆ. ನಾಳೆಯ ದಿನ ಬೆಳಿಗ್ಗೆನೇ ತಿಳಿಸ್ಬೇಕಾಯಿತು, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಜಾಸ್ತಿ ಇದೆ ಇವತ್ತು, ನೆಟ್ವರ್ಕೇ ಸಿಗ್ತಾಯಿಲ್ಲ, ಬರೀ 2G ನೆಟ್ವರ್ಕ್ ಬರ್ತಾಯಿತ್ತು, ಹೀಗಾಗಿ ತಿಳಿಸಲು ಸಾಧ್ಯವಾಗಿಲ್ಲ. ಇರಲಿ, ಅದು ಸಮಯ ಯಾವಾಗ ಬರುತ್ತೋ ಅವಾಗ ಹೇಳಲೇಬೇಕಾಗತ್ತೆ, ತಿಳಿಸಿದ್ದೀವಿ. ಅದೇ ರೀತಿಯಾಗಿ ನಾವು ಕೂಡ ನಾಳೆಯಿಂದ ಈ 16ನೇ ತಾರೀಕಿನಿಂದ ಬರ್ತಕ್ಕಂಥ ಜುಲೈ 30ನೇ ತಾರೀಕುವರೆಗೂ ಈ ಒಂದು 15 ದಿನಗಳ ಕಾಲ ನಿತ್ಯ ನಾಗನಿಗೆ ಕ್ಷೀರಾಭಿಷೇಕ ಸೇವೆ, ಹುತ್ತಿಗೂ ಕ್ಷೀರಾಭಿಷೇಕ ಸೇವೆ ಮಾಡಲಾಗುತ್ತೆ. ಸೊ ಇಲ್ಲಿ ನಾವು ಇಷ್ಟೇ, ನಿಮ್ಮ ಹತ್ರ ಯಾವುದೇ ರೀತಿ ತುಂಬ ಇದು ಯಾವುದು ಏನು ಇಂಥದ್ದಿಲ್ಲ. ಅರ್ಧ ಲೀಟ್ರ್ ಹಾಲು 30 ರೂಪಾಯಿ, ಒಂದು 10 ರೂಪಾಯಿ ಹೂವು ಅಂದ್ಕೊಳ್ಳಿ. ಇದು ಸಾಮೂಹಿಕ ಮಾಡಿಸ್ತಾ ಇರೋದು, ಇಂಡಿವಿಜುವಲ್ ಅಲ್ಲ, ಸಾಮೂಹಿಕವಾಗಿ ನಾವು ತೊಗೊಳ್ತಾ ಇರೋದು. ಸೊ ಇಲ್ಲಿ ಅರ್ಧ ಲೀಟ್ರ್ ಹಾಲು, ಒಂದು 10 ರೂಪಾಯಿ ಹೂವು, ಒಂದಿಷ್ಟು ಅರಿಶಿನ ಕುಂಕುಮ, ಇಷ್ಟು ಸಾಕು ನಮಗೆ. ಪ್ರಸಾದಕ್ಕೆ ಕೆಂಪು ಕಲಸಕ್ಕರೆ ನಾವು ತೊಗೊಂಡೋಗಿರ್ತೀವಿ. ಸೊ ಒಬ್ಬರಿಗೆ ನಾವು 15 ದಿನಗಳ ಕಾಲಕ್ಕೆ 501 ರೂಪಾಯಿಯನ್ನು ಇದು ಮಾಡ್ಕೊಂಡಿದ್ದೀವಿ ಸೇವಾ ಕಾಣಿಕೆ. ಸೊ ನಿಮಗೆ ಇದನ್ನು ಮಾಡಿಸ್ಲಿಕ್ಕೆ ಅನಾನುಕೂಲ ಆಗಿತ್ತು, ನನಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ನನಗೆ ತುಂಬ ತೊಂದರೆ ಇದೆ, ಬೇರೆ ಬೇರೆ ವರ್ಕ್ ಇರೋದರಿಂದ ನನಗೆ ಮಾಡಲಿಕ್ಕಾಗಲ್ಲ ಗುರುಗಳೇ ಅಂತ ಹೇಳಿದರೆ ನಾವು ಮಾಡ್ತಾಯಿದ್ದೀವಿ ನಾಳೆಯಿಂದ. ಸೊ ನೀವು ಮಾಡಿಸ್ಬೋದು, ಮಾಡಿಸುವಂಥವ್ರು ಅನಾನುಕೂಲ ಅಂಥವ್ರು ಸೊ ನಮ್ಮ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನೀವು ಅದನ್ನು ವಾಯ್ಸ್ ಮೆಸೇಜ್ ಹಾಕಿದರೆ ನಾವು ಡೀಟೇಲ್ಸನ್ನು ಕೊಟ್ಟು ಕಳಿಸಲಾಗುತ್ತೆ. ಸೊ ಇಲ್ಲಿ ಆ ಒಂದು ಸೇವಾ ಕಾಣಿಕೆ 501 ರೂಪಾಯಿ ಇರುತ್ತೆ. ಸೊ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ
ಇದನ್ನು ಕೊಟ್ಟು ಕಳಿಸಿ. ಗೋತ್ರ ಗೊತ್ತಿಲ್ಲ ಅಂದರೆ ಶಿವಗೆ ಸಂಬಂಧಪಟ್ಟವರು ಶಿವಗೋತ್ರ ಅಂತ ಹಾಕಿ, ವಿಷ್ಣುವಿಗೆ ಸಂಬಂಧಪಟ್ಟವರು ವಿಷ್ಣು ಗೋತ್ರ ಅಂತ ಹಾಕಿ. ಗೋತ್ರ ಗೊತ್ತಿದ್ದರೆ ಗೋತ್ರ ಹೇಳಿ. ಆದರೆ ಗೋತ್ರ ಯಾವುದೂ ಗೊತ್ತಿಲ್ಲ ಅಂದರೆ ನೀವು ಶಿವನ ಆರಾಧಕರಾಗಿದ್ದರೆ ಶಿವಗೋತ್ರ ಅಂತ ಹಾಕಿ, ಅಥವಾ ನೀವು ವಿಷ್ಣುವಿನ ಆರಾಧಕರಾಗಿದ್ದರೆ ವಿಷ್ಣು ಗೋತ್ರ ಅಂತ ಹಾಕಿ. ಅಷ್ಟೇ, ಅವರ ಒಂದು ಬುಡದಲ್ಲೇ ನಾವು ಬರ್ತಕ್ಕಂಥವ್ರು ಅಷ್ಟೇ. ನಿಮ್ಮ ಹೆಸರಂತೂ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ಅಂತ ಗೊತ್ತಿರುತ್ತೆ, ಅದನ್ನು ಕೊಟ್ಟು ಕಳಿಸಿ. ಇನ್ನು ಯಾವ ಒಂದು ಇದರಲ್ಲಿ ಡಿಜಿಟಲ್ ಪೇಮೆಂಟ್ ಮಾಡಬೇಕು ಅಂತ ಹೇಳಿದರೆ 9845002066. ಇನ್ನೊಮ್ಮೆ ಹೇಳ್ತೀನಿ, 9845002066 ಈ ನಂಬರಿಗೆ ನೀವು ಸೇವಾ ಕಾಣಿಕೆ ಹಾಗೂ ನಿಮ್ಮ ಒಂದು ಡೀಟೇಲ್ಸ್, ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಇದನ್ನು ಹೇಳಿ, ಹಾಗೂ ಯಾವ ಸರ್ಪದೋಷ ಇದೆ, ಕುಳಿಕಗಾಲನೋ, ಪದ್ಮನಾಗ ದೋಷನೋ ಅಥವಾ ಕಾಲನಾಗ ದೋಷನೋ, ಯಾವ ದೋಷ ಹೇಳಿದ್ದಾರೆ ಜ್ಯೋತಿಷಿಗಳು ಅದನ್ನು ಕೂಡ ನೀವು ತಿಳಿಸಿ. ಇದರಿಂದ ನಾವು ಸಂಕಲ್ಪ ಮಾಡಿ ಆದಷ್ಟು ಕಡಿಮೆ ಮಾಡೋಣ ಆ ಒಂದು ಪ್ರಭಾವ, ಹಾಗೂ ನಿಮಗೆ ಇರತಕ್ಕಂಥ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ಒಂದು ವಿಶೇಷ ಸಂಚಿಕೆ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ಈ ನಮ್ಮ SSB ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.